ರೀಲ್ಸ್ ರಾಜರಿಗೆ ಶಾಕ್ ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯ ಪೊಲೀಸರು. ವ್ಯೂಸ್ಗಾಗಿ ಬಿಲ್ಡಪ್ ಕೊಟ್ಟಂತ 8 ಜನರ ವಿರುದ್ಧ ಈಗ ರೌಡಿ ಶೀಟ್ ಓಪನ್ ಆಗಿದೆ. ಫಾಲೋವರ್ಸ್ ಹೆಚ್ಚಾಗಲಿ ಅನ್ನುವಂಥ ಆಸೆಗೆ ವಿಡಿಯೋ ಮಾಡಿದವರಿಗೆ ಶಾಕ್ ಆಗಿರೋದು. ಅಪ್ರಾಪ್ತ ಬಾಲಕ ಯುವತಿ ಸೇರಿ 8 ಜನರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ದೀಪಕ್, ಕುಶಾಲ್, ಮನೋಜ್, ವೇಣು, ಶಂಕರ್ ಮತ್ತು ಕುಮಾರಿ ಇವರೆಲ್ಲ ಆರೋಪಿಗಳು. ಫಾಲೋವರ್ಸ್ ಹೆಚ್ಚಾಗಲಿ, ಹೆಚ್ಚು ಲೈಕ್ಸ್ ಬರಲಿ, ಹೆಚ್ಚು ವ್ಯೂಸ್ ಬರಲಿ ಅಂತ ಹುಚ್ಚಾಟ ಮಾಡೋದಕ್ಕೆ ಹೋಗಿ ರೌಡಿ ಶೀಟ್ ಓಪನ್ ಆಗಿದೆ. ನಿಮಗೆ ಫಾಲೋವರ್ಸ್ ಹೆಚ್ಚಾಗಬೇಕು, ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ಏನೇನೋ ಹುಚ್ಚುಚ್ಚ ವಿಡಿಯೋ ಮಾಡೋದಕ್ಕಾಗಲ್ಲ. ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗಬೇಕು, ನಂಬರ್ಸ್ ಹೆಚ್ಚಾಗಬೇಕು, ಲೈಕ್ಸ್ ಬರಬೇಕು ಅಂತ ಏನೋ ಹುಚ್ಚಾಪಟ್ಟೆ ವಿಡಿಯೋಗಳನ್ನು ಮಾಡಿದರೆ ಆಗಲ್ಲ. ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಬಾಪ ಮರಿ ಇಲ್ಲ ಅಂತ ಕರೆದು ಇವರೆಲ್ಲರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಹಿಂಗಾಗುತ್ತೆ ನೋಡಿ, ಏನೇನೋ ಮಾಡೋದಕ್ಕೆ ಹೋದರೆ ಯಾವಾಗ ಏನು ಮಾಡ್ಬೇಕು ಅದನ್ನು ಮಾಡಬೇಕು. ಹುಚ್ಚುಚ್ಚಾಕಾರ ಮಾಡೋಕ್ಕೆ ಹೋದರೆ ಹಿಂಗೆ ಆಗೋದು. ಎಲ್ಲ ವಿಡಿಯೋ ಮಾಡಿಬಿಟ್ರೆ ಏನು ಯೂಸ್ ಇಲ್ಲ. ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಅಂದರೆ ಮಾತ್ರ ವ್ಯೂಸ್ ಇರುತ್ತೆ, ಅಂದರೆ ಮಾತ್ರ ಲೈಕ್ಸ್ ಬರುತ್ತೆ, ಅಂದರೆ ಮಾತ್ರ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಈಗ ಇವ್ರ ಕತೆ ಆಗಿದ್ದು ಅದೇ. ರೀಲ್ಸ್ ರಾಜರು ಡವ್ ಮಾಡಕ್ಕೆ ಹೋದ್ರು, ಬಿಲ್ಡಪ್ ಮಾಡಕ್ಕೆ ಹೋದ್ರು, ಬಂತು ನೋಡಿ ರೌಡಿ ಶೀಟ್ ಓಪನ್ ಆಯ್ತು. ಬೇಕಾ ಇದೆಲ್ಲ? ಬೆಂಗಳೂರಿನ ಜಯನಗರದವರು ಇರಲ್ಲ ಆರೋಪಿಗಳು. ಬೊಮ್ಮನಹಳ್ಳಿ, ಜಯನಗರ, ಆನೇಕಲ್ ಭಾಗದವರು. ರೌಡಿ ಫ್ಯಾನ್ ಕ್ರೇಜ್ ಕಡಿವಾಣಕ್ಕೆ ಪ್ಲಾನ್ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನ ದಕ್ಷಿಣ ವಿಭಾಗ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಗೋತಾ ಇದ್ದಾರೆ. ಈ ರೀತಿ ಹುಚ್ಚುತನ ಮೆರೆದಂಥ ಯಾರೆಲ್ಲ ಇದ್ದಾರೆ, ಈ 8 ಜನ, ಇವರ ವಿರುದ್ಧ ಈಗ ರೌಡಿ ಶೀಟೇ ಓಪನ್ ಆಗಿಬಿಟ್ಟಿದೆ. ಮುಲಾಜೆ ಇಲ್ಲ. ವಿಲ್ಸನ್ ಗಾರ್ಡನ್, ನಾಗ, ಸಿದ್ದಾಪುರ, ಮಹೇಶ ಬಿಲ್ಡಪ್ ವಿಡಿಯೋ ಮಾಡಿದವರು. ರೌಡಿಗಳು ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋಗೆ ಬಿಲ್ಡಪ್. ಈಗ ಅವರೆಲ್ಲರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಂಚಿಕೊಳ್ಳೋ ಪೋಸ್ಟ್ಗಳು ಅಥವಾ ರೀಶೇರ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಮೆಂಟು ಅಥವಾ ಇತರೆ ಚಟುವಟಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಏನು ಮಾಡ್ತೀವಿ ಆವಾಗ ನಾವು ವಿಶೇಷವಾಗಿ ಕಾಳಜಿ ವಹಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸಿದ್ದಾಪುರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರತಿ ದೂರುಗಳನ್ನು ದಾಖಲಿಸ್ಕೊಂಡಿರ್ತಾರೆ. 2 ರೌಡಿಗಳ ಮಧ್ಯೆ ಇರೋ ವೈಮನಸ್ಸಿಗೆ ಸಂಬಂಧಿಸಿದಂತೆ ಹಾಗೂ ರೌಡಿಗಳನ್ನು ಪ್ರೇರಣೆಯಾಗಿ ಅಥವಾ ಏನೋ ದೊಡ್ಡ ಮಹಾನ್ ವ್ಯಕ್ತಿ ಇದ್ದ ಹಾಗೆ ಬಿಂಬಿಸುವ ಪೋಸ್ಟ್ಗಳು ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದೂರು ದಾಖಲಾಗಿವೆ. ಇದರಲ್ಲಿ ಪ್ರಮುಖವಾಗಿ 8 ಜನ ಇದನ್ನು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದವ್ರನ್ನ ಗುರುತಿಸಿ ಅವರ ಆ್ಯಕ್ಚುಲ್ ಯೂಸರ್ ನೇಮು, ಅವ್ರದ್ದು ಆ್ಯಕ್ಚುಲ್ ಐಡೆಂಟಿಟಿ ಮತ್ತು ವಿಳಾಸ ಪತ್ತೆ ಹಚ್ಚಿ ಅವರನ್ನು ದಸ್ತಗಿರಿ ಮಾಡಲಾಗಿ ನಂತರ ಅವರ 8 ಜನರದ್ದು ರೌಡಿ ಶೀಟ್ಗಳು ಸಹ ತೆಗೆದಿದ್ದೀವಿ. ಈ ರೌಡಿ ಗ್ಯಾಂಗ್ಗಳಿಗೆ ಒಂದು ಏನಂತಾರೆ, ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಅರವಿಂದ್, ಗಮನಿಸ್ತಾ ಇದ್ದೀವಿ, ಇವ್ರಿಗೇನೋ ಜಾಸ್ತಿ ವ್ಯೂವರ್ಸ್ ಬೇಕಾಗಿತ್ತಂತೆ, ಜಾಸ್ತಿ ಫಾಲೋವರ್ಸ್ ಆಗಬೇಕಾಗಿತ್ತಂತೆ, ಲೈಕ್ಸ್ ಬೇಕಾಗಿತ್ತ, ಅದಕ್ಕೆ ಈ ರೀತಿ ವಿಡಿಯೋ ಮಾಡಿದ್ದಾರೆ. ಪರಿಣಾಮ ರೌಡಿ ಶೀಟ್ ಓಪನ್ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್, ಇತ್ತೀಚೆಗೆ ಈ ರೌಡಿ ಶೀಟರ್ಗಳಿಗೆ ಬಿಲ್ಡಪ್ ಕೊಡುವಂತಹ ರೀಲ್ಸ್ಗಳನ್ನ ಹೆಚ್ಚಾಗಿ ಯುವಕರು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ರೌಡಿ ಶೀಟರ್ಗಳ ಬರ್ತ್ಡೇ ಬಂದಾಗಲಿ ಅಥವಾ ಅವ್ರು ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋದಂತ ಸಂದರ್ಭದಲ್ಲಿ ಆ ವಿಡಿಯೋಗಳಿಗೆ ಫಿಲ್ಮ್ಗಳ ಒಂದು ಡೈಲಾಗ್ಸ್ಗಳನ್ನ ಹಾಕಿ ವಿಡಿಯೋಗಳನ್ನ ಪೋಸ್ಟ್ ಮಾಡುವಂತ ಹುಚ್ಚು ಹೆಚ್ಚಾಗಿತ್ತು. ಈಗ ಸದ್ಯ ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಜಗ್ಲಾರ್ ಸರ್ ಖಡಕ್ ಸೂಚನೆಯನ್ನ ಕೊಟ್ಟು 8 ಜನರನ್ನ, ಅದರಲ್ಲೂ ಕೂಡ ಓರ್ವ ಅಪ್ರಾಪ್ತ ಹಾಗೆ ಓರ್ವ ಯುವತಿಯನ್ನ ಸೇರಿ ಸುಮಾರು 8 ಜನರ ವಿರುದ್ಧ ರೌಡಿ ಶೀಟರ್ನ ಓಪನ್ ಮಾಡುವ ಮುಖಾಂತರ ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿಯಾದಂತಹ ರೌಡಿ ಶೀಟರ್ಗಳ ಒಂದು ಫೋಟೋಸ್ಗಳಿಗಾಗಿರ್ಬೋದು, ವಿಡಿಯೋಸ್ಗಳಿಗಾಗಿರ್ಬೋದು, ರೀಲ್ಸ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡದಂತೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇರಬಹುದು, ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಗುಬ್ಬಚ್ಚಿ ಸೀನನ ಶಿಷ್ಯಂದಿರು ರೀಲ್ಸ್ ರಾಜರಿಗೆ ಶಾಕ್ ಕೊಟ್ಟಿದ್ದಾರೆ ಸಿಲಿಕಾನ್ ಸಿಟಿಯ ಪೊಲೀಸರು. ವ್ಯೂಸ್ಗಾಗಿ ಬಿಲ್ಡಪ್ ಕೊಟ್ಟಂತ 8 ಜನರ ವಿರುದ್ಧ ಈಗ ರೌಡಿ ಶೀಟ್ ಓಪನ್ ಆಗಿದೆ. ಫಾಲೋವರ್ಸ್ ಹೆಚ್ಚಾಗಲಿ ಅನ್ನುವಂಥ ಆಸೆಗೆ ವಿಡಿಯೋ ಮಾಡಿದವರಿಗೆ ಶಾಕ್ ಆಗಿರೋದು.
ಅಪ್ರಾಪ್ತ ಬಾಲಕ ಯುವತಿ ಸೇರಿ 8 ಜನರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ದೀಪಕ್, ಕುಶಾಲ್, ಮನೋಜ್, ವೇಣು, ಶಂಕರ್ ಮತ್ತು ಕುಮಾರಿ ಇವರೆಲ್ಲ ಆರೋಪಿಗಳು. ಫಾಲೋವರ್ಸ್ ಹೆಚ್ಚಾಗ್ಲಿ, ಹೆಚ್ಚು ಲೈಕ್ಸ್ ಬರಲಿ, ಹೆಚ್ಚು ವ್ಯೂಸ್ ಬರಲಿ ಅಂತ ಹುಚ್ಚಾಟ ಮಾಡೋದಕ್ಕೆ ಹೋಗಿ ರೌಡಿ ಶೀಟ್ ಓಪನ್ ಆಗಿದೆ. ನಿಮಗೆ ಫಾಲೋವರ್ಸ್ ಹೆಚ್ಚಾಗಬೇಕು, ಲೈಕ್ಸ್ ಬರಬೇಕು, ವ್ಯೂಸ್ ಹೆಚ್ಚಾಗಬೇಕು ಅಂತ ಏನೇನೋ ಹುಚ್ಚುಚ್ಚ ವಿಡಿಯೋ ಮಾಡೋದಕ್ಕಾಗಲ್ಲ. ನಿಮಗೆ ಫಾಲೋವರ್ಸ್ ಜಾಸ್ತಿ ಆಗಬೇಕು, ನಂಬರ್ಸ್ ಹೆಚ್ಚಾಗಬೇಕು, ಲೈಕ್ಸ್ ಬರಬೇಕು ಅಂತ ಏನೋ ಹುಚ್ಚಾಪಟ್ಟೆ ವಿಡಿಯೋಗಳನ್ನು ಮಾಡಿದರೆ ಆಗಲ್ಲ. ಬೆಂಗಳೂರು ದಕ್ಷಿಣ ವಿಭಾಗ ಪೊಲೀಸರು ಬಾಪ ಮರಿ ಇಲ್ಲ ಅಂತ ಕರೆದು ಇವರೆಲ್ಲರ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡಿದ್ದಾರೆ. ಹಿಂಗಾಗುತ್ತೆ ನೋಡಿ, ಏನೇನೋ ಮಾಡೋದಕ್ಕೆ ಹೋದರೆ ಯಾವಾಗ ಏನು ಮಾಡ್ಬೇಕು ಅದನ್ನು ಮಾಡಬೇಕು. ಹುಚ್ಚುಚ್ಚಾಕಾರ ಮಾಡೋಕ್ಕೆ ಹೋದರೆ ಹಿಂಗೆ ಆಗೋದು. ಎಲ್ಲ ವಿಡಿಯೋ ಮಾಡಿಬಿಟ್ರೆ ಏನು ಯೂಸ್ ಇಲ್ಲ. ಏನು ಮಾಡಬೇಕು ಅದನ್ನು ಮಾತ್ರ ಮಾಡಬೇಕು. ಅಂದರೆ ಮಾತ್ರ ವ್ಯೂಸ್ ಇರುತ್ತೆ, ಅಂದರೆ ಮಾತ್ರ ಲೈಕ್ಸ್ ಬರುತ್ತೆ, ಅಂದರೆ ಮಾತ್ರ ಫಾಲೋವರ್ಸ್ ಜಾಸ್ತಿ ಆಗ್ತಾರೆ. ಈಗ ಇವ್ರ ಕತೆ ಆಗಿದ್ದು ಅದೇ. ರೀಲ್ಸ್ ರಾಜರು ಡವ್ ಮಾಡಕ್ಕೆ ಹೋದ್ರು, ಬಿಲ್ಡಪ್ ಮಾಡಕ್ಕೆ ಹೋದ್ರು, ಬಂತು ನೋಡಿ ರೌಡಿ ಶೀಟ್ ಓಪನ್ ಆಯ್ತು. ಬೇಕಾ ಇದೆಲ್ಲ? ಬೆಂಗಳೂರಿನ ಜಯನಗರದವರು ಇರಲ್ಲ ಆರೋಪಿಗಳು. ಬೊಮ್ಮನಹಳ್ಳಿ, ಜಯನಗರ, ಆನೇಕಲ್ ಭಾಗದವರು. ರೌಡಿ ಫ್ಯಾನ್ ಕ್ರೇಜ್ ಕಡಿವಾಣಕ್ಕೆ ಪ್ಲಾನ್ ಮಾಡಿದ್ದಾರೆ ಪೊಲೀಸರು. ಬೆಂಗಳೂರಿನ ದಕ್ಷಿಣ ವಿಭಾಗ ಪೊಲೀಸರು ಕಟ್ಟುನಿಟ್ಟಿನ ಕ್ರಮ ತಗೋತಾ ಇದ್ದಾರೆ. ಈ ರೀತಿ ಹುಚ್ಚುತನ ಮೆರೆದಂಥ ಯಾರೆಲ್ಲ ಇದ್ದಾರೆ, ಈ 8 ಜನ, ಇವರ ವಿರುದ್ಧ ಈಗ ರೌಡಿ ಶೀಟೇ ಓಪನ್ ಆಗಿಬಿಟ್ಟಿದೆ. ಮುಲಾಜೆ ಇಲ್ಲ. ವಿಲ್ಸನ್ ಗಾರ್ಡನ್, ನಾಗ, ಸಿದ್ದಾಪುರ, ಮಹೇಶ ಬಿಲ್ಡಪ್ ವಿಡಿಯೋ ಮಾಡಿದವರು. ರೌಡಿಗಳು ಡ್ಯಾನ್ಸ್ ಮಾಡ್ತಾ ಇರೋ ವಿಡಿಯೋಗೆ ಬಿಲ್ಡಪ್. ಈಗ ಅವರೆಲ್ಲರ ವಿರುದ್ಧ ರೌಡಿ ಶೀಟ್ ಓಪನ್ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಂಚಿಕೊಳ್ಳೋ ಪೋಸ್ಟ್ಗಳು ಅಥವಾ ರೀಶೇರ್ ಮಾಡೋದಕ್ಕೆ ಸಂಬಂಧಪಟ್ಟ ಹಾಗೆ ಅಥವಾ ಕಮೆಂಟು ಅಥವಾ ಇತರೆ ಚಟುವಟಿಕೆಗಳು ಸಾಮಾಜಿಕ ಜಾಲತಾಣದಲ್ಲಿ ಏನು ಮಾಡ್ತೀವಿ ಆವಾಗ ನಾವು ವಿಶೇಷವಾಗಿ ಕಾಳಜಿ ವಹಿಸಬೇಕಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಸಿದ್ದಾಪುರ ಪೊಲೀಸರು ಸ್ವಯಂ ಪ್ರೇರಿತವಾಗಿ ಪ್ರತಿ ದೂರುಗಳನ್ನು ದಾಖಲಿಸ್ಕೊಂಡಿರ್ತಾರೆ. 2 ರೌಡಿಗಳ ಮಧ್ಯೆ ಇರೋ ವೈಮನಸ್ಸಿಗೆ ಸಂಬಂಧಿಸಿದಂತೆ ಹಾಗೂ ರೌಡಿಗಳನ್ನು ಪ್ರೇರಣೆಯಾಗಿ ಅಥವಾ ಏನೋ ದೊಡ್ಡ ಮಹಾನ್ ವ್ಯಕ್ತಿ ಇದ್ದ ಹಾಗೆ ಬಿಂಬಿಸುವ ಪೋಸ್ಟ್ಗಳು ಮಾಡೋಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿ ದೂರು ದಾಖಲಾಗಿವೆ. ಇದರಲ್ಲಿ ಪ್ರಮುಖವಾಗಿ 8 ಜನ ಇದನ್ನು ಹೆಚ್ಚು ಪ್ರಚಾರ ಮಾಡ್ತಾ ಇದ್ದವ್ರನ್ನ ಗುರುತಿಸಿ ಅವರ ಆ್ಯಕ್ಚುಲ್ ಯೂಸರ್ ನೇಮು, ಅವ್ರದ್ದು ಆ್ಯಕ್ಚುಲ್ ಐಡೆಂಟಿಟಿ ಮತ್ತು ವಿಳಾಸ ಪತ್ತೆ ಹಚ್ಚಿ ಅವರನ್ನು ದಸ್ತಗಿರಿ ಮಾಡಲಾಗಿ ನಂತರ ಅವರು 8 ಜನರದ್ದು ರೌಡಿ ಶೀಟ್ಗಳು ಸಹ ತೆಗೆದಿದ್ದೀವಿ. ಈ ರೌಡಿ ಗ್ಯಾಂಗ್ಗಳಿಗೆ ಒಂದು ಏನಂತಾರೆ, ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಅರವಿಂದ್. ಈಗ ಫೋನ್ ಸಂಪರ್ಕದಲ್ಲಿ ಅರವಿಂದ್ ಗಮನಿಸ್ತಾ ಇದ್ದೀವಿ, ಇವ್ರಿಗೇನೋ ಜಾಸ್ತಿ ವ್ಯೂವರ್ಸ್ ಬೇಕಾಗಿತ್ತಂತೆ, ಜಾಸ್ತಿ ಫಾಲೋವರ್ಸ್ ಆಗಬೇಕಾಗಿತ್ತಂತೆ, ಲೈಕ್ಸ್ ಬೇಕಾಗಿತ್ತ, ಅದಕ್ಕೆ ಈ ರೀತಿ ವಿಡಿಯೋ ಮಾಡಿದ್ದಾರೆ. ಪರಿಣಾಮ ರೌಡಿ ಶೀಟ್ ಓಪನ್ ಆಗಿದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್, ಇತ್ತೀಚೆಗೆ ಈ ರೌಡಿ ಶೀಟರ್ಗಳಿಗೆ ಬಿಲ್ಡಪ್ ಕೊಡುವಂತಹ ರೀಲ್ಸ್ಗಳನ್ನ ಹೆಚ್ಚಾಗಿ ಯುವಕರು ಮಾಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ರೌಡಿ ಶೀಟರ್ಗಳ ಬರ್ತ್ಡೇ ಬಂದಾಗಲಿ ಅಥವಾ ಅವ್ರು ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋದಂತ ಸಂದರ್ಭದಲ್ಲಿ ಆ ವಿಡಿಯೋಗಳಿಗೆ ಫಿಲ್ಮ್ಗಳ ಒಂದು ಡೈಲಾಗ್ಸ್ಗಳನ್ನ ಹಾಕಿ ವಿಡಿಯೋಗಳನ್ನ ಪೋಸ್ಟ್ ಮಾಡುವಂತ ಹುಚ್ಚು ಹೆಚ್ಚಾಗಿತ್ತು. ಈಗ ಸದ್ಯ ದಕ್ಷಿಣ ವಿಭಾಗದ DCP ಆಗಿರುವಂತಹ ಲೋಕೇಶ್ ಜಗ್ಲಾ ಸರ್ ಖಡಕ್ ಸೂಚನೆಯನ್ನ ಕೊಟ್ಟು 8 ಜನರನ್ನ, ಅದರಲ್ಲೂ ಕೂಡ ಓರ್ವ ಅಪ್ರಾಪ್ತ ಹಾಗೆ ಓರ್ವ ಯುವತಿಯನ್ನ ಸೇರಿ ಸುಮಾರು 8 ಜನರ ವಿರುದ್ಧ ರೌಡಿ ಶೀಟರ್ನ ಓಪನ್ ಮಾಡುವ ಮುಖಾಂತರ ಇನ್ನು ಮುಂದೆ ಈ ರೀತಿ ಯಾವುದೇ ರೀತಿಯಾದಂತಹ ರೌಡಿ ಶೀಟರ್ಗಳ ಒಂದು ಫೋಟೋಸ್ಗಳಿಗಾಗಿರ್ಬೋದು, ವಿಡಿಯೋಸ್ಗಳಿಗಾಗಿರ್ಬೋದು, ರೀಲ್ಸ್ಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡದಂತೆ ಖಡಕ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ನಾವು ಗಮನಿಸ್ತಾ ಇರಬಹುದು, ಇತ್ತೀಚೆಗೆ ಪರಪ್ಪನ ಅಗ್ರಹಾರದಲ್ಲೂ ಕೂಡ ಗುಬ್ಬಚ್ಚಿ ಸೀನನ ಶಿಷ್ಯಂದಿರು